ಭಾರಿ ರುಚಿಯಾದ ಮಂಗಳೂರು ಸೌತೆಕಾಯಿಯ ಪುಳಿಮುಂಚಿ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಸರಿ, ಹಾಗಾದರೆ ಹೇಗೆ ಮಾಡೋದನ್ನು ನೋಡುವ. ಇದು ನೋಡಿ, ಮಂಗಳೂರು ಸೌತೆಕಾಯಿ ತುಂಬ ದೊಡ್ಡದೇನಿಲ್ಲ. ಇದರದ್ದು ಸಿಪ್ಪೆ ಮತ್ತು ನಡುವೆ ಇರುವ ಬೀಜ ಎಲ್ಲ ತೆಗೆದು ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ದೊಡ್ಡ ಪೀಸಲ್ಲ, ಸ್ವಲ್ಪ ಸಣ್ಣ ಪೀಸೇ ಮಾಡಿದ್ದೇನೆ ನಾನು. ದೊಡ್ಡ ಪೀಸ್ ಮಾಡ್ಕೊಳ್ಬಹುದು. ಈ ಪದಾರ್ಥ ಸಿಹಿ ಸ್ವಲ್ಪ ಜಾಸ್ತಿ, ಅಷ್ಟೇ ರುಚಿ ಆಗ್ತದೆ ಸಿಹಿ ಇರೋದ್ರಿಂದಾಗಿ. ನಾನೊಂದು 2 ಟೀ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ ತೆಂಗಿನ ಎಣ್ಣೆ ಹಾಕಿದ್ರೇ ರುಚಿಯಾಗುವುದು. ಮತ್ತೊಂದು ಅರ್ಧ ಚಮಚದಷ್ಟು ಸಾಸಿವೆ ನೋಡಿ ಚಟಪಟ ಅಂತ ಇದೆ. ಆವಾಗ 1 ಸಣ್ಣ ಟೀ ಸ್ಪೂನ್ನಷ್ಟು ಉದ್ದಿನಬೇಳೆ, ಮತ್ತು ಒಂದು ಗಿಡ್ಡ ಮೆಣಸನ್ನು ಒಂದು 3-4 ಹಾಕಿದ್ದೇನೆ ನಾನು. ನಂತರ ಮೆಣಸು ನಾವು ಗ್ರೈಂಡ್ ಮಾಡಿ ಹಾಕಲಿಕ್ಕಿದೆ, ಅದಕ್ಕೋಸ್ಕರ ಇದು ಸಾಕಾಗ್ತದೆ. ಒಂದು ಅರ್ಧ ಚಮಚ ಜೀರಿಗೆ ಹಾಕ್ತಾ ಇದ್ದೇನೆ. ಅದರ ಜೊತೆ ಸ್ವಲ್ಪ ಅಂದರೆ ಒಂದು ಪಿಂಚಿನಷ್ಟು ಹಿಂಗು ಹಾಕಿ, ನಂತರ ಕರಿಬೇವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ನಾನು 2-3 ಎಸಳು ಹಾಕಿದ್ದೇನೆ ಇದರಲ್ಲಿ. ಕರಿಬೇವು ಚಟಪಟ ಅಂತದೆ ನೋಡಿ. ಆವಾಗ ನಾವೀಗ ತುಂಡು ಮಾಡಿಟ್ಟ ಸೌತೆಕಾಯಿಯನ್ನು ಹಾಕ್ತಾ ಇದ್ದೇನೆ ನೋಡಿ. ಸೌತೆಕಾಯಿಯ ಹೋಳು ಮೆಲ್ಲ ಉರಿಯಲ್ಲಿ ಇದನ್ನೊಂದು 2 ನಿಮಿಷ ಸ್ವಲ್ಪ ಬಿಸಿ ಆಗುವವರೆಗೆ ಹುರಿಬೇಕು. ಚೆನ್ನಾಗಿ ಹುರಿಬೇಕು ಇದನ್ನು. ಒಂದು ಸ್ವಲ್ಪ ಅರಸಿನ ಹುಡಿ ಹಾಕ್ತೇನೆ ನಾನು. ಒಂದು 1/4 ಟೀ ಸ್ಪೂನ್ನಷ್ಟು ಸಾಕಾಗ್ತದೆ. ಹಾಕಿ ಮತ್ತೊಂದು ಮುಳುಗುವಷ್ಟು ನೀರು ಹಾಕಿ ಇದನ್ನು ನಾವು ಬೇಯಲಿಕ್ಕಿಡುವ. ನಾನೊಂದು ಸಾಧಾರಣ ಮುಕ್ಕಾಲು ಲೋಟದಷ್ಟು ನೀರನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಮತ್ತು ಸೌತೆಕಾಯಿ ಸ್ವಲ್ಪ ನೀರು ಬಿಡ್ತದೆ, ಹಾಗಾಗಿ ಇದಕ್ಕೆ ಮಾತ್ರ ಬೆಲ್ಲ ತುಂಬ ದೊಡ್ಡ ತುಂಡು ಹಾಕ್ಕೊಳ್ಬೇಕು. ಅದು ಹೋಳು ಮತ್ತು ಸಾರು ಇದೆ ನೋಡಿ, ಅದರದ್ದು ಸ್ವಲ್ಪ ಅದು ತುಂಬ ಸಿಹಿಯಾಗಿರಬೇಕು. ಮಸಾಲೆ ನೋಡಿ ಇಷ್ಟೇ ಇದಕ್ಕೆ ಮಸಾಲೆ. ಒಂದು ಅರ್ಧ ಲಿಂಬೆ ಗಾತ್ರದ ಹುಳಿ, ಮತ್ತೊಂದು ಖಾರಕ್ಕೆ ನೋಡಿ ನಾವು ಬ್ಯಾಡಿಗೆ ಮೆಣಸು ಒಂದು 4 ಹಾಕಿದ್ದೇನೆ ನಾನು. ಖಾರ ಜಾಸ್ತಿ ಬೇಕನ್ಸಿದವರು ಹಾಕ್ಕೊಳ್ಬಹುದು, ಅಥವಾ ಕಡಿಮೆ ಸಹ ಹಾಕ್ಕೊಳ್ಬಹುದು. ಇವಾಗ ಸೌತೆ ಬೆಂದಿದೆಯಾ ನೋಡುವ. ಅದಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪು ಹಾಕುವ ನಾವು ಇದಕ್ಕೆ. 1 ಟೀ ಸ್ಪೂನ್ನಷ್ಟು ಉಪ್ಪನ್ನು ನಾನೀಗ ಹಾಕಿದ್ದೇನೆ ಇದಕ್ಕೆ. ಹೋಳು ತುಂಬ ಬೆಂದು ಮುದ್ದೆ ಆಗುವಾಗ, ಅಂದರೆ ಪುಡಿ ಆಗುವ ಹಾಗೆ ಸಹ ಬೇಯಿಸಬಾರ್ದು ಇದನ್ನು. ಮೆಣಸು ಮತ್ತು ಹುಳಿಯನ್ನು ನೋಡಿ ನಾನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿದ್ದೇನೆ ಇದನ್ನು ನೋಡಿ. ಇಷ್ಟು ನುಣ್ಣಗಾದರೆ ಸಾಕು. ಒಳ್ಳೆ ಪರಿಮಳ ಬರ್ತಾ ಉಂಟು ಮೆಣಸಿನದು ಮತ್ತು ಹುಳಿದ್ದು. ಈಗ ಸೌತೆಕಾಯಿ ಬೆಂದಿದೆಯಾ ನೋಡಿ ಒಂದು ಸಲ. ಚೆನ್ನಾಗಿ ಬೆಂದಿರುವ ಹಾಗೆ ಕಾಣ್ತದೆ ಇದು. ಇಷ್ಟು ಬೆಂದರೆ ಸಾಕು, ತುಂಬ ಸಾಫ್ಟ್ ಆಗೋದು ಸಹ ಬೇಡ. ಹಾಗಾಗಿ ಈಗ ಇದು ರೆಡಿಯಾಗಿದೆ. ಇದಕ್ಕೆ ನಾವೀಗ ಗ್ರೈಂಡ್ ಮಾಡಿಟ್ಟ ಮಸಾಲೆಯನ್ನು ಹಾಕುವ. ಹುಳಿ ಮತ್ತು ಮೆಣಸಿನದ್ದು. ಬ್ಯಾಡಿಗೆ ಮೆಣಸು ಹಾಕಿದರೆ ಬಣ್ಣ ಸಹ ಚೆನ್ನಾಗಿ ಬರ್ತದೆ, ಮತ್ತು ಖಾರ ಸಹ ಕಡಿಮೆ. ಅದಕ್ಕೋಸ್ಕರ ನಾನು ಅದನ್ನೇ ಹಾಕಿದ್ದೇನೆ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಇದನ್ನು ಲೋ ಟು ಮೀಡಿಯಮ್ ಹೀಟಲ್ಲಿ ಕುದೀಲಿಕ್ಕೆ ಅಂತ ಇಡಬೇಕೀಗ. ಒಂದು 2-3 ನಿಮಿಷ ಕುದಿದ್ರೆ ಸಾಕು. ಇದು ತುಂಬ ನೀರು ಸಹ ಆಗಬಾರ್ದು, ತುಂಬ ದಪ್ಪ ಸಹ ಆಗೋದಿಲ್ಲ ಇದು. ಹಾಗೆ ನೋಡಿ, ಈಗ ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬಣ್ಣ ಬಂದಿದೆ. ಅಷ್ಟೇ ಅಲ್ಲ, ನೋಡುವಾಗಲೇ ತಿನ್ನಬೇಕು ಅಂತ ಆಸೆ ಆಗ್ತದೆ. ಒಳ್ಳೆ ಪರಿಮಳ ಸಹ ಬರ್ತಾ ಇದೆ ಮೆಣಸಿನದು, ಹುಳಿದ್ದೆಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸೌತೆಕಾಯಿ ಪುಳಿಮುಂಚಿ ರೆಡಿ ಆಯಿತು. ಖಂಡಿತ ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನಿಮ್ಮನ್ನು. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.